ಅಲ್ಲ ಈಗ ನಾನು ಯಾಕೆ ಸುಮ್ಮನೆ ಕೂರ್ಬೇಕು? ನಾನ್ ಕೆಲಸ ಮಾಡಿದ್ರೆ ನಿಮಗೇನ್ ಪ್ರಾಬ್ಲಮ್ಮು? ಎಷ್ಟು ಮಾತಾಡ್ತೀಯ ನೀನು? ತಿಂಡಿ ಆಮೇಲೆ ಮಾಡ್ಬೋದು, ನಡಿ ಫಸ್ಟ್ ವರ್ಕೌಟ್ ಮಾಡು. ನಿಮ್ಮ ಅಪ್ಪನ ಕನ್ಸು ನಮ್ಮನೆ ಕಿಚನ್ನು ಟೀ ಅಂಗಡಿ, ಅಲ್ಲಿಗೆ ಮುಗ್ದೋಗ್ಬಾರ್ದು. ಯಾವಾಗ ಬೇಕಾದ್ರೂ ಕಾನ್ಸ್ಟೇಬಲ್ ಆಗ್ಬೋದು ಅಂತ ಹೇಳಿದ್ದೆ ತಾನೆ. ಫಿಟ್ ಆಗಿರ್ಬೇಕು ತಾನೆ. ಇರುವ ನಿಮಿಷ. ಏನ್ ಕೂತಿದ್ಯಾ? ಎದಳ ಮೇಲೆ ತಗೋ. ಇದೇನಿದು? ವರ್ಕೌಟ್ ಮಾಡೋದಕ್ಕೆ ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟ್. ಏ ಸಾಹೇಬ್ರೆ, ನಾನು ಈ ತರ ಬಟ್ಟೆ ಎಲ್ಲ ಹಾಕೋದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಹಾಕೋದು ಇಲ್ಲಪ್ಪ, ನನ್ ಕೈಲಿ ಆಗಲ್ಲ. ಕಾನ್ಸ್ಟೇಬಲ್ ಆದ್ರೆ ಪ್ಯಾಂಟು ಶರ್ಟು ಹಾಕ್ಬೇಕು, ಅವಾಗ ಆಗ್ತೀಯಲ್ವಾ? ಈಗೇನು ಕಾನ್ಸ್ಟೇಬಲ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ಮತ್ತದನ್ನ ಹಾಕೊಬೇಕು. ಈಗ್ಲಿಂದಾನೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಬೇಕು. ಅರ್ಥ ಆಯ್ತಾ? ಅದಂಗಲ್ಲ ಸಾಹೇಬ್ರೆ, ನಾನು ಈ ತರ ಬಟ್ಟೆ ಎಲ್ಲ ಹಾಕೊಂಡ್ರೆ ಅಜ್ಜಿ ಅತ್ತೆ ಎಲ್ಲ ಏನ್ ಅನ್ಕೋತಾರೋ ಈಗ. ಅವ್ರು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಟ್ಕೊಂತೀನಿ. ಈಗ ತಾವ್ ಹಾಕೊಳ್ಳಿ. ಇವತ್ತಿಂದ ನೀನ್ ನನ್ ಜೊತೆ ವರ್ಕೌಟ್ ಮಾಡ್ತೀನಿ. ಮುಂದಿನ ಕೆಲ್ಸ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. 2 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಂಡ್ ಬರ್ತಿರ್ಬೇಕು. ಏನು? ಇಲ್ಲಾಂದ್ರೆ ಏನು? ಏನ್ ಮಾಡ್ತಿರೋ? ನಮಗೇನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ನಾವು ಶುರು ಮಾಡಿದ್ರೆ ಹೊಡ್ಕೊಂಡ್ರು ಬಿಡಲ್ಲ, ಕಿರ್ಚ್ಕೊಂಡ್ರು ಬಿಡಲ್ಲ. ಡೋರು ಲಾಕ್ ಮಾಡ್ತೀನಿ ಅಷ್ಟೇ. ಸಾಹೇಬ್ರೆ ಮನ್ಸು ಪರಿಶುದ್ಧವಾಗಿಟ್ಕೋ. ನಾನ್ ಹೇಳಿದ್ದೆ ಬೇರೆ. ಹಾಕೊಂಡ್ ಬರ್ತೀಯ ಇಲ್ವಾ? ಹಾಕೊಂಡ್ ಬರ್ತೀನಿ. ಹೊರಗೆ ಹೋಗ್ಬೇಕಲ್ಲ. ಬಾಬಾ ಏನ್ ಆರಾಮ ಪೇಪರ್ ಓದ್ತಾ ಕೂತ್ಬಿಡ್ರಿ. ಕಮಾನ್ ಜಾಗಿಂಗ್ ಬನ್ನಿ. ಶ್ರವಣ್, ನಾನೀಗಷ್ಟೇ ಹೋಗಿ ಬಂದಿದ್ದೀನಿ. ಮತ್ತೆ ನನ್ ಬ್ಯಾಕ್ ಪೇನು, ನನ್ಗೆ ಆಗ್ ಬರಲ್ಲ. ನೀವು ಹೋಗ್ಬಾ. ನೋಡಕ್ಕ. ಏ ಶ್ರವಣ, ನಿಮ್ ಭಾವನ್ ಮಾತ್ರ ಕೇಳ್ಬೇಡ ಕಣೋ. ಅಲ್ಲಿ ನೋಡು, ಅಲ್ಲಿ ಅವ್ರ ಹೊಟ್ಟೆ ಒಳ್ಳೆ ಗಣಪತಿ ಹೊಟ್ಟೆ ತರ ಇದೆ. ಅಲ್ಲಿ ನೋಡಲ್ಲಿ ಹೇಗೆ ಹೇಳ್ಕೊಂಡ್ರು ಅಂತ. ಏನಾದ್ರೂ ವಾಕಿಂಗ್ ಹೋಗಿ ಅಂದ್ರೆ ಅಮ್ಮ ನಂಗ್ ಬ್ಯಾಕ್ ಪೇನು ಸಂಗೀತ, ನಂಗ್ ವಾಕಿಂಗ್ ಆಗಲ್ಲ ಅಂತಾರೆ. ಬಿಡ್ಬೇಡ ಅವ್ರನ್ನ, ಕರ್ಕೊಂಡ್ ಹೋಗೋ ಮೊದ್ಲು. ಬನ್ನಿ ಹೋಗ್ರಿ ಸುಮ್ನೆ. ಬಾಬಾ ಸುಮ್ನೆ ಬನ್ನಿ ಹಿಂದೆ. ಅಲ್ ಶ್ರವಣ್, ಅಯ್ಯಪ್ಪ, ಅಯ್ಯೋ ತರ್ಲೆ. ಏನಿಂದು ಹುಟ್ಟಕ್ ತರ್ಲಕ್ಕ? ಶ್ರವಣ, ನೀನ್ ಚಿಕ್ಕವನಿದ್ದಾಗ ನಚಿಕೆ ತರಾನೇ ಆಡ್ತಾ ಇದ್ದೆ. ಹೌದು ಕಣೋ ಶ್ರವಣ, ನನ್ 2 ಜನ ಗಂಡ್ ಮಕ್ಳಿಗೆ ನಿನ್ ಗುಣನೇ ಬಂದಿದೆ. ಆದ್ರೆ ನಿನ್ ತರ ತರ್ಲೆ ಮಾಡೋ ಬುದ್ಧಿ ಬಂದಿರೋದ್ ಮಾತ್ರ ನಮ್ ನಚ್ಚಿಗೆನೆ ಅಲ್ವರಿ? ನೋಡಿದ್ಯಾ, ನಿನ್ನಿಂದ ನಾನ್ ಬೈಸ್ಕೊಂಡಾಯ್ತು ಅಲ್ವೋ? ಅಮೆರಿಕದಿಂದ ಬಂದ್ಮೇಲಾದ್ರೂ ಸ್ವಲ್ಪ ಸುಧಾರಿಸ್ಕೊಂತೆ ಅನ್ಕೊಂಡ್ರಿ. ಏನ ನಿಂದ ಇನ್ನೂ ತರ್ಲೆ? ನಾನ್ ಅಮೆರಿಕದಿಂದ ಬಂದಾಗಿಂದ ನೀವ್ ನನ್ನ ಒಂದ್ಸತಿನೂ ಸರಿಯಾಗಿ ಮಾತಾಡ್ಸಿಲ್ಲ, ಅದಕ್ಕೆ ಕಾಟ ಕೊಡ್ತಾ ಇರೋದು. ಮಿಸ್ಟರ್ ಅಳಿಯ, ಈ ಮಾತು ನಾನ್ ನಿನಗೆ ಹೇಳ್ಬೇಕು. ನಾನು ಬಂದಾಗಿಂದ ನೋಡ್ತಾನೆ ಇದೀನಿ. 3 ಹೊತ್ತು ಅಮ್ಮ ಅಪ್ಪ ಅಣ್ಣ ಅಕ್ಕ, ಈಗ ಸಾಲದಕ್ಕೆ ಅತ್ತಿಗೆ ಬೇರೆ. ಅವ್ರಗಳಿಂದಾನೇ ಓಡಾಡ್ಕೊಂಡಿದ್ಯಾ ಹೊರತು ಈ ಮಾವನ್ ಒಂದ್ಸಲ ನಾನು ಗಮನ ಕೊಟ್ಟು ವಿಚಾರಿಸ್ಕೊಂಡಿನ. ಸಾರಿ ಡೋಂಟ್ ಚಿಲ್. ಈಗ ಅದೆಲ್ಲ ಬೇಡ. ಹೌದು, ನಾನು US ಓದಕ್ ಹೋದಾಗ ನೀವು ಶಾರದಾ ಅತ್ತೆ ಹುಡುಕಾಟದಲ್ಲಿ ಫುಲ್ಲು ಗಡ್ಡ ಮೀಸೆ ಬಿಟ್ಕೊಂಡು ಬೈರಾಗಿ ತರ ಆಗಿದ್ರಿ. ಈಗ ಕ್ಲೀನ್ ಶೇವು ನಗ್ತಿರೋ ನೀವು ನೋಡಿದ್ರೆ ನಂಗೆ ಸಖತ್ ಖುಷಿ ಆಗತ್ತೆ. ಇದೆಲ್ಲ ನಮ್ಮ ಮನಸ್ಸಿಗೆ ಸಿಕ್ಕಿದ ಖುಷಿಲಿ. ಅನ್ಕೊಂಡಂಗೆ ಶಾರದಾ ಸಿಕ್ಬಿಟ್ರೆ ನಾನು ಇನ್ನೂ ಫುಲ್ ಖುಷಿಯಾಗಿದ್ಬಿಡ್ತೀನಿ. ನೋಡ್ತಾ ಇರು. ಓ, ನಮ್ ಭೂಮಿ ಅಕ್ಕೆ ತರಾನ? ಅವರು ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ತಾರೆ, ಆ ತರಾನ? ಹೋಲ್ಡ್ ಆನ್ ಡೂಡ್. ಅಜಿತ್ ಬ್ರೋ ಮತ್ತೆ ನೀವು ಒಟ್ಟಿಗೆ ತಾನು ವರ್ಕೌಟ್ ಮಾಡ್ತಿದ್ದು? ನೀನು ಇದ್ದಾಗ ನನ್ನ ಅಜಿತ್ ಮಧ್ಯೆ ನೋಡ್ತಿದ್ದಿದ್ ಬಾಂಡಿಂಗೇ ಬೇರೆ, ಈಗ ನಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗೇ ಬೇರೆ. ಈಗ ನನ್ನ ವರ್ಕೌಟ್ ಎಲ್ಲ ಏನಿದ್ರು ಹೊರಗಡೆ ಜಿಮ್ಮಲ್ಲಿ. ಜಿಮ್ಗೆ ಹೋಗಿ ಬೇಜಾರಾದ್ರೆ ಇಲ್ಲೇ ಹತ್ರದಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿ ಹೋಗಿ ಜಾಗಿಂಗ್ ಇಲ್ಲ ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ಈಗ ನೀನು ನನ್ನ ಜೊತೆ ಬರ್ತೀಯಾ? ವಿಲ್ ಜಾಯಿನ್ ಮೀ? 1 ನಿಮಿಷ ಮಾವ. ಮದ್ವೆ ಸ್ವರ್ಗದಲ್ಲಿ ನಡೆಯೋದು ಅಂತ ನೀವೇ ನನಗೆ ಹೇಳ್ಕೊಟ್ಟಿದ್ದು. ಆದ್ರೆ ಅದಕ್ಕೆ ಬ್ರೋ ಮದ್ವೆ ಮಾತು ನೀವು ಒಪ್ಕೊಂಡಿಲ್ಲ. ಯಾಕೆ? ಒಪ್ಕೊಂಡಿಲ್ಲ ಅಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಸೂಕ್ಷ್ಮವಾದ ಎಳೆಗಳು ಒಂದಕ್ಕೊಂದು ಗಂಟು ಹಾಕೊಂಡಿದೆ. ಈಗೇನು ನನ್ನ ಜೊತೆ ಬರ್ತೀಯಾ ಇಲ್ವಾ? ಓಕೆ, ವೆಲ್ಕಮ್. ಬಾಯ್. ಶ್ರವಣ್, ಕಲಾಹರಿ ನಿಮ್ಮನ್ನ ತೋಟದಲ್ಲಿ ಮೀಟ್ ಮಾಡ್ತಾರಂತ ನನಗೆ ಈಗ ಹೇಳಿದ್ರು. ಸತ್ಯ, ನೀನ್ ಕಾಫಿ ತರ್ತೀನಿ ಕೂರು. ಭೂಮಿ ಬನ್ನಿ ಅಕ್ಕ. ಏನ್ ಭೂಮಿ ಇದು, ನೀನ್ ಹೊಸ ಅವತಾರ? ಅಕ್ಕ, ಇದನ್ನ ಸಾಹೇಬ್ರೆ ತಂದ್ಕೊಟ್ಟಿತ್ತು. ನಾನ್ ವರ್ಕೌಟ್ ಮಾಡ್ಬೇಕಾದ್ರೆ ಇದೇ ತರದ್ ಬಟ್ಟೆ ಹಾಕೊಂಡೆ ವರ್ಕೌಟ್ ಮಾಡ್ಬೇಕಂತೆ. ಯಾಕಕ್ಕ ವಿಚಿತ್ರವಾಗಿ ಕಾಣಿಸ್ತಿದೀನಾ? ಏನಿಲ್ಲ, ಸುಮ್ಮಿರು. ಸಖತ್ತಾಗಿ ಕಾಣ್ತಿದ್ಯಾ. ಸಿನಿಮಾ ಹೀರೋಯಿನ್ ತರ ಕಾಣ್ತಿದ್ಯಾ ಗೊತ್ತಾ? ಹೌದಾ? ಹೌದು ಭೂಮಿ. ಅಕ್ಕ ನಿಜವಾಗ್ಲೂ ನನ್ ಮೇಲೆ ಅಣೆಗೂ ಈ ಫೋಟೋ ಏನಾದ್ರೂ ತೆಗ್ದು ಮೊಬೈಲ್ ನಲ್ಲಿ ಹಾಕ್ಬಿಟ್ರೆ ಎಷ್ಟು ಜನ ಲೈಕು ಶೇರು ಮಾಡ್ತಾರ ಗೊತ್ತಾ? ಹಾ ನೋಡಿದ್ರ, ಸಾಹೇಬ್ರು ಕರೀತಾ ಇದಾರೆ. ಅಕ್ಕ ನಾನ್ ಬೈಸ್ಕೋತೀನಿ, ಲೇಟಾಗಿ ಹೋದ್ರೆ. ನಾನು ಇನ್ ವರ್ಕೌಟ್ಗೆ ಹೋಗ್ತೀನಿ. ಬಾಯ್. ಸರಿ ಹೋಗು ಭೂಮಿ. ಓಹೋ, ಏನಿದು
ಅಪ್ಪನ ಅವತಾರ ಇಷ್ಟು ಚೇಂಜಸ್. ಅರೆ ಭೂಮಿ, ಏನ್ ನಿನ್ ಗೆಟಪ್ಪು, ಚೆನ್ನಾಗ್ ಕಾಣಿಸ್ತಾ ಇದೀಯಾ. ಏನ್ ಚಂದನೋ ಏನೋ, ನಿಮ್ ಮಗನೇ ಇದನ್ನ ತಂದ್ಕೊಟ್ಟಿತ್ತು, ಪೂರ್ತಿ ಲೂಸು. ಅತ್ತೆ, ನಾನು ಡೈಲಿ ವರ್ಕೌಟ್ ಮಾಡ್ಬೇಕಂತೆ, ಆವಾಗ ಇದೇ ಬಟ್ಟೆ ಹಾಕೊಂಡ್ ಮಾಡ್ಬೇಕಂತೆ. ಓ, ಅದಕ್ಕೆ ಹಾಕೊಂಡ್ಬಿಟ್ಯಾ? ಯಾರ್ ಹೇಳಿದ್ರು ಸರಿ, ನೀನು ನಮ್ಮ ಮನೇಲಿ ಸೀರೆನೆ ಉಟ್ಕೋಬೇಕು. ಏನೇಳು, ಸೀರೆನೆ ಹಾಕೋಬೇಕು. ನಿಮ್ ಮದ್ವೆ ಆಗಿ 4 ತಿಂಗಳು ಆನಿವರ್ಸರಿ ಟೈಮಲ್ಲಿ ನಾನ್ ಗೌನ್ ತಂದ್ಕೊಂಡ್ನಲ್ಲ, ಪರವಾಗಿಲ್ಲ, ಅದನ್ನ ಹಾಕೊಂಡ್ ಚಿಗ್ರಕೊಂಡ್ಬಿಟ್ಟಿದ್ಯಾ. ನಮ್ ಮನೆ ರೂಲ್ಸ್ ಏನು ಅಂತ ನಿನಗ್ ಗೊತ್ತು ತಾನೆ? ಅಪ್ಪು, ನಿಮ್ಮನೆ ಕಂಡೀಷನ್ ಏನು ಅನ್ನೋದು ಅವಳಿಗೆ ಹೇಗೆ ಗೊತ್ತಾಗ್ಬೇಕು? ಅಪ್ಪು, ಏನೇ ನೀನು ಪದೇ ಪದೇ ಯಾಕೆ ಅತ್ತೆ ಹತ್ರ ಭೂಮಿ ಬಗ್ಗೆ ಹೀಗ್ ಚುಚ್ಕೊಡ್ತೀಯ? ಪಾಪ ಅವ್ರಿಗೂ ಧರ್ಮ ಸಂಕಟ ಆಗುತ್ತೆ ಅಲ್ವಾ? ಸೀರೆನೇ ಉಟ್ಕೋಬೇಕು ಅಂತ ಅತ್ತೆ ರೂಲ್ಸ್ ಮಾಡಿರೋದು ಈ ಮನೆ ಸೊಸೆ ಅಂದ್ರಿಗೆ. ಆದ್ರೆ ಅತ್ತೆ ಭೂಮಿನ ಇನ್ನು ಸೊಸೆ ಅಂತ ಒಪ್ಕೊಂಡಿಲ್ವಲ್ಲೇ. ಐ ಮೀನ್, ಬಾಯಿ ಬಿಟ್ಟು ಹೇಳಿಲ್ವಲ್ಲ. ಬಹುಶಃ ಇನ್ಯಾವತ್ತೂ ಹೇಳಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅತ್ತೆಗೆ ಭೂಮಿಯಿಂದ ನಮ್ಮ ಮಂಜುಗೆ ಅನ್ಯಾಯ ಆಗಿದೆ ಅನ್ನೋ ಸಿಟ್ಟು. ಅದಕ್ಕೆ ನನ್ಗೆ ಅರ್ಥ ಆಗತ್ತೆ. ಅಪ್ಪು, ನೀನು ಅರ್ಥ ಮಾಡ್ಕೋಬೇಕಮ್ಮ. ಅಯ್ಯೋ ಅತ್ತೆ, ಅದು ಹಾಗಲ್ಲ. ಅಪ್ಪು, ಈ ವಿಷಯದಲ್ಲಿ ವಾದ ಬೇಡ. ನಾನೇನ್ ಯಾವಾಗ್ಲೂ ನಂದೇ ನಡಿಬೇಕು ಅಥವಾ ನಮ್ ಕಾಲದ ಥರಾನೇ ಇರ್ಬೇಕು ಅನ್ನೋ ಹಠಮಾರಿ ಅಲ್ಲ. ಇಲ್ದಿದ್ರೆ 3 ಹೊತ್ತು ಕಣ್ಣೀರ್ ಹಾಕೊಂಡ್ ಕೂತಿರೋ ನನ್ ಮಗಳ ಸಂಗೀತನ ಅವಳು ಸಂಸಾರ ಸಮೇತ ನಮ್ಮನೇಲಿ ಕರ್ಕೊಂಡ್ ಬಂದು ಇಟ್ಕೋತಾ ಇರ್ಲಿಲ್ಲ. ಇಲ್ದಿದ್ರೆ ಇದೇ ಊರಲ್ಲಿ ನಿನ್ ಗಂಡನ್ ಮನೆ ಇದ್ರೂನು ಯಾವಾಗ್ಲೂ ಇಲ್ಲೇ ಇರೋದಕ್ಕೆ ನಾನ್ ನಿಂಗ್ ಬಿಡ್ತಿರ್ಲಿಲ್ಲ. ಕೆಲವರು ಮನ್ಸಿಗೆ ಹಿಡಿಸ್ದೇ ಇರುವಾಗ ಅವ್ರನ್ನ ದೂರ ಇಡೋದಕ್ಕೆ ಮನ್ಸು ನೆಪ ಹುಡುಕ್ತಾ ಇರತ್ತೆ. ಹಾಗಂತ ಎಲ್ಲ ಟೈಮಲ್ಲೂ ಪರಿಸ್ಥಿತಿ ಮನಸ್ಥಿತಿ ಒಂದೇ ತರ ಇರಲ್ಲ. ಬದಲಾವಣೆ ಜಗದ ನೇಮ, ಬದಲಾಗೋಣ. ಈಗ ನಿನಗ್ ಬೇರೆ ಅರ್ಥ ಮಾಡಿಸ್ಬೇಕಾ? ಹೋಗು, ಅವ್ನ್ ಕಾಯ್ತಾ ಇರ್ತಾನೆ. ಅತ್ತೆ, ಅಜ್ಜಿ, ಏನಾಗಿದೆ ಅಜ್ಜಿ ನಿಮ್ಗೆ? ಇದು ನೀವಲ್ಲ. ಅತ್ತೆ, ಈಗ ನೀವ್ ಅವಳಿಗೆ ಆ ತರ ಡ್ರೆಸ್ ಹಾಕೊಂಡು ವರ್ಕೌಟ್ ಮಾಡ್ಕೊಳಕ್ ಬಿಟ್ಟಿದ್ದು ಇನ್ಯಾವತ್ತೂ ಅವಳು ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತನಾ, ಅಥವಾ? ಇಲ್ಲ ದೇವಯಾನಿ, ಈ ಮನೆ ಸೊಸೆ ಅಂದ್ರು ಸೀರೆನೆ ಉಟ್ಕೋಬೇಕು ಅಂತ ಅಮ್ಮ ರೂಲ್ಸ್ ಮಾಡಿದ್ರು. ಈಗ ಆ ರೂಲ್ಸ್ ನ ಅಮ್ಮನೇ ಬ್ರೇಕ್ ಮಾಡಿದ್ರು ಅಂದ್ಕೋ, ಅಲ್ವಾ ಅಮ್ಮ? ಏನಾಯ್ತು ಅಂಜು, ಯಾಕೆ ಹೇಳ್ಕೊಂಡ್ಬರ್ತಿದ್ಯಾ? ಏನ್ ವಿಷಯ? ಅಯ್ಯೋ, ಏನ್ ವಿಷಯ ಅಂತ ಕೇಳ್ತಿದ್ಯಲ್ಲ, ಕೇಳಿಸಿಲ್ವಾ ನಿಂಗೆ? ಆ ಹಾಲಲ್ಲಿ ಕುತ್ಕೊಂಡು ಆ ಭೂಮಿ ಗುಣಗಾನ ಮಾಡ್ತಾ ಇರೋದು. ಟೂ ಸಮಥಿಂಗ್ ಅಶ್ವಿನಿ, ನಿನ್ ಕೈಲಿ ಆಗಲ್ಲ ಅಂದ್ರೆ ಜಸ್ಟ್ ಗೆಟ್ ಔಟ್, ಹೋಗ್ತಾ ಇರೋ ಇಲ್ಲಿಂದ. ಇಲ್ಲ ಅಂಜು, ಟ್ರಸ್ಟ್ ಮೀ ಪ್ಲೀಸ್. ಅಂಜು, ಏನ್ ನಡೀತಿದೆ ಇಲ್ಲಿ? ಎಷ್ಟು ಧೈರ್ಯ ನಿನಗೆ? ನನ್ನ ಮುಂದೆನೆ ನನ್ನ ಮಗಳಿಗೆ ಮಾತಾಡ್ಬೇಡ ಅಂತ ಸಿಗ್ನಲ್ ಮಾಡ್ತೀಯಾ? ಇಲ್ಲ ಮೇಡಮ್, ಅದು ಶಟ್ ಅಪ್. ನನ್ನ ನೇಮಿಸೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ಅಂಜು, ನಾನು ನಿಮ್ಮಮ್ಮ ಕಣೆ. ಹೇಳು, ಏನ್ ಮಾತಾಡ್ತಿದ್ರಿ ಇಬ್ರು? ಡೂಪ್ಲಿಕೇಟು ನಂಗೆ ಅಜ್ಜಿತ್ ಸಿಗೋ ತರ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾಳೆ. ಅದಕ್ಕೆ ಈ ಡೂಪ್ಲಿಕೇಟು ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಮನಸ್ವಿನಿಯಾಗಿರೋ ತರ ನಾನ್ ನೋಡ್ಕೋತೀನಿ ಅಂತ ಡೀಲ್ ಮಾಡ್ಕೊಂಡಿದೀವಿ ಮಾಮ್, ಅಷ್ಟೇ. ಓಹೋ, ಅಶ್ವಿನಿ ಮನಸ್ವಿನಿಯಾಗಿ ಉಳಿಯೋ ಸಂಚ. ಅದಕ್ಕೆ ನನ್ನ ಮಗಳ ಮಧ್ಯೆನೆ ಗೇಮ್ ಆಡ್ತಿದ್ದಾಳ. ಇವಳಿಗೆ ಬೇರೆ ರೀತಿನೇ ಕೆಡ್ಡ ತೋಡ್ಬೇಕು. ಮೊದ್ಲು ಅಂಜುನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹೋಗು, ಔಟ್. ಹೇ ಅಂಜು, ಏನೇ ನೀನು? ನನಗಿಂತ ನೆನ್ನೆ ಮೊನ್ನೆ ಬಂದಿರೋಳ ಮೇಲೆನೆ ನಂಬಿಕೆ ಜಾಸ್ತಿ ಆಗೋಯ್ತಾ ನಿಮ್ಗೆ? ಅವಳು ಎಷ್ಟೇ ಆದ್ರೂ ದುಡ್ಡಿನ ಮುಖ ನೋಡೋಳು. ಅವಳ ಕಣ್ಣು ಲಾಭದ ಮೇಲೆನೆ ಇರುತ್ತೆ. ಬಟ್ ನನ್ನ 2 ಕಣ್ಣುಗಳು ನೀನೇ ಮಗಳೇ. ಅಷ್ಟು ಬೇಗ ನಂಬಿಕೆ ಕಳ್ಕೊಬೇಡ ನನ್ ಮೇಲೆ. ಹಾಗಲ್ಲ ಮಾಮ್, ಈ ಅಜಿತ್ ಮತ್ತೆ ಭೂಮಿ ಮದ್ವೆ ಆಗ್ ಬಂದಾಗ್ಲಿಂದ ಒಂದು ದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಆಗಿಲ್ಲ ಮಾಮ್. ಕಣ್ಣು ಮುಚ್ಚಿದಾಗ್ಲೆಲ್ಲ ಅಜಿತ್ ಮತ್ತೆ ಭೂಮಿ ರೊಮ್ಯಾನ್ಸ್ ಮಾಡ್ತಿರೋ ಸಿನಾರಿಯೋಸ್ ನನ್ ಕಣ್ ಮುಂದೆ ಬರುತ್ತೆ. ಭೂಮಿನ ಚುಚ್ಚಿ ಸಾಯಿಸ್ಬೇಕು ಅಂತ ಅನ್ಸುತ್ತೆ. ಬರ್ತಾ ಬರ್ತಾ ಭೂಮಿ ಎಲ್ರ ಮನ್ಸಲ್ಲೂ ಜಾಗ ತಗೋತಿದ್ದಾಳೆ. ಇವಾಗ ಅಜ್ಜಿನೂ ಮುಂಚೆ ತರ ಅವಳ ಬಗ್ಗೆ ಪದೇ ಪದೇ ಕೋಪನೇ ಮಾಡ್ಕೋತಿಲ್ಲ. ಈಗ ಹೀಗೆ ಕಂಟಿನ್ಯೂ ಆದ್ರೆ ಒಂದೊಂದ್ ದಿನ ಕಳೀತಿದ್ದ ಹಾಗೇನೆ ಅಜಿತ್ ನನ್ನಿಂದ ದೂರ ಹೋಗ್ತಿದ್ದಾನೆ ಅಂತ ಭಯ ಆಗ್ತಿದೆ ಮಾಮ್. ಗೊತ್ತು, ಭೂಮಿ ವಿಷಯದಲ್ಲಿ ಹೀಗೆ ಎಲ್ಲ ಸ್ಮೂತ್ ಆಗಿ ಹೋಗ್ತಿದ್ರೆ
ನನ್ನ ಆಟಕ್ಕೂ ಬ್ರೇಕ್ ಬೀಳುತ್ತೆ ಅನ್ನೋದು ನನಗೆ ಗೊತ್ತು. ಅವಳ ಆಟಕ್ಕೆ ನಾನ್ ಕತ್ರಿ ಹಾಕ್ತೀನಿ. ಅಜಿತ್ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಆ ಭೂಮಿ ಬಗ್ಗೆ ಒಬ್ಬೊಬ್ಬರ ಮನಸ್ಸಲ್ಲೂ ವಿಷ ತುಂಬ್ತಾ ಹೋಗ್ತೀನಿ. ರಶ್ಮಿ ಮಗಳೇ, ನಾನು ಉಸಿರಾಡ್ತಿರೋದೇ ನಿನಗೋಸ್ಕರ. ನಾನು ಬೇರೆ ಉಸಿರನ್ನು ಬೇಕಾದ್ರೂ ನಿಲ್ಲಿಸ್ತೀನಿ. ಐ ಟ್ರಸ್ಟ್ ಯು ಮಾಮ್, ಐ ಟ್ರಸ್ಟ್ ಯು. ಡೋಂಟ್ ವರಿ. ದೇವ್ಯಾನಿ, ನೀನು ಮಗಳಿಗೆ ಪಂಪ್ ಹೊಡಿ. ಅದನ್ನ ಮತ್ತೆ ಹೇಗ್ ಪಂಚರ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಶಾರದಾ, ತುಂಬಾ ದಿನಗಳ ನಂತರ ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಮನಸ್ಸು ತುಂಬಾ ಹಗುರ ಅನಿಸ್ತಾ ಇದೆ. ಕಳೆದೋಗಿದ್ದ ನಮ್ಮ ಮಗಳ ಮನಸ್ವಿನಿ ಕೂಡ ವಾಪಸ್ ಸಿಕ್ಕಿದ್ಲು. ಫಾರಿನಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ ಅನ್ಕೊಂಡಿದ್ದ ನಚಿಕೇತ್ ಕೂಡ ಇಲ್ಲೇ ಬಂದು ಸೆಟ್ಲ್ ಆದ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹರಕೆ ಮರಕೆ ಹರಕೆ ಕಟ್ಟೋವಾಗ ಭೂಮಿ, ದೇವ್ರೆ ನಮ್ಮ ದೊಡ್ಡ ಸಾಹೇಬ್ರ ಹೆಂಡತಿ ಆದಷ್ಟು ಬೇಗ ವಾಪಸ್ ಸಿಗೋ ಹಾಗಾಗ್ಲಿ ಅಂತ ಕೇಳ್ಕೊಂಡ್ರು. ಅವಳ ಆ ರೀತಿ ಕೇಳ್ಕೊಂಡ್ಮೇಲೆ ನೀನು ಸಿಕ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿ ಹೆಚ್ಚಾಗಿದೆ. ಶಾರದಾ, ಈ ಮನೆಯಲ್ಲಿ ನೀನೊಬ್ಳೆ ಮಿಸ್ಸಿಂಗು. ನೀನು ಸಿಕ್ಬಿಟ್ರೆ ಈ ಮನೆ ನಂದ ಗೋಕುಲ ಆಗೋಗುತ್ತೆ. ಒಂದು ಮನೇಲಿ ಎಲ್ಲ ಒಳ್ಳೇದು ನಡೀತಾ ಇದ್ರೆ ಅದು ಯಾರೋ ಒಬ್ರು ಕಾಲ್ಗುಣ ಅಂತ ಹೇಳ್ತಾರೆ. ನನಗದ್ರೆಲ್ಲ ನಂಬಿಕೆ ಇಲ್ಲ. ಆದ್ರೂ ಈ ಭೂಮಿ ನಮ್ಮ ಮನೆಗೆ ಬಂದ್ಮೇಲೆ ಅಂಜು ನಿಶ್ಚಿತಾರ್ಥ ಒಂದು ಮುರಿದು ಬಿತ್ತು ಅನ್ನೋದು ಬಿಟ್ರೆ ಬಾಕಿ ಎಲ್ಲ ಒಳ್ಳೇದೇ ನಡೀತಾ ಇದೆ ಈ ಮನೆಗೆ. ಈ ಶ್ರವಣ್ ಭೂಮಿಗೆ ಇನ್ನೂ ಹತ್ರ ಆಗ್ತಿದ್ದಾನಲ್ಲ. ಭೂಮಿ ಬಗ್ಗೆ ಎಲ್ಲರ ಮನ್ಸಲ್ಲೂ ದ್ವೇಷ ಹುಟ್ಟೋ ತರ ಮಾಡ್ಬೇಕು ಅಂದ್ಕೊಂಡೆ. ಅದನ್ನ ಶ್ರವಣ್ನಿಂದಾನೇ ಯಾಕೆ ಶುರು ಮಾಡಬಾರ್ದು? ಬಾವಾ, ನಿಜ ಬಾವಾ ನೀವು ಹೇಳಿದ್ದು. ಭೂಮಿ ನಮ್ಮನೆಗ್ ಬಂದ್ಮೇಲೆ ಒಂದಷ್ಟು ಒಳ್ಳೇದೇ ಆಗಿದೆ. ಹೌದಾ? ನಿನಗೂ ಹಾಗೆ ಅನಿಸ್ತಾ ದೇವ್ಯಾನಿ? ಹಾ, ಖಂಡಿತ ಬಾವಾ. ಅಂಜು ಅಜಿತ್ ಮದುವೆ ಮಾಡ್ಕೋಬೇಕು ಅಂತ ಬೆಟ್ಟದಷ್ಟು ಕನ್ಸು ಕಟ್ಟಿದ್ಲು. ಆ ಭೂಮಿಯಿಂದ ಅದು ನುಚ್ಚು ನೂರಾಗೋಯ್ತು. ಅದು ಬೇರೆ ವಿಷಯ ಬಿಡಿ. ಆದ್ರೆ ಭೂಮಿ ಒಳ್ಳೆ ನಡವಳಿಕೆ ಎಂತ ಒಂದ್ ಮನ್ಸನ್ನು ಬದಲಾಯಿಸ್ಬಿಡುತ್ತೆ. ಅದಕ್ಕೆ ನೋಡಿ, ಅವಳಿಂದ ನಮ್ಮ ಮಂಜುಗೆ ಅನ್ಯಾಯ ಆಗಿದೆ. ಆದ್ರೂ ನಾನು ಅದನ್ನ ಮರ್ತೇ ಬಿಟ್ಟಿದ್ದೀನಿ. ಬಟ್ ಬಾವಾ, ಒಂದ್ ಮಾತಂತೂ ನಾ ಹೇಳಲೇಬೇಕು. ನಿಮ್ ಜಾಗದಲ್ಲಿ ಬೇರೆ ಯಾವ ಲಾಯರೇ ಎದ್ದಿದ್ರು ಭೂಮಿನ ಇಷ್ಟೊತ್ಗಾಗ್ಲೆ ಅವ್ರ ತಂದೆ ಕೊಲೆ ಕೇಸಿನ ವಿಚಾರಣೆಗೆ ಅಂತ ಕಟಕಟೆ ಕರೆಸಿ ವಿಚಾರಿಸಿ ಅವಳನ್ನ ಪ್ರಶ್ನೆ ಮಾಡಿರೋರು. ಆದ್ರೆ ನೀವ್ ನೋಡಿ, ಹಾಗಲ್ಲ. ಅವಳನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ, ಅಕ್ರೆ ತೋರಿಸ್ತೀರಿ. ಆ ಕಾರಣಕ್ಕೆ ಅವಳನ್ನ ಕೋರ್ಟ್ ಕರೆಸದೆ ಮನೆಯಲ್ಲೇ ಇಟ್ಕೊಂಡು ಜೋಪಾನ ಮಾಡ್ತಿದ್ದೀರಿ ಅಲ್ಲ? ಅದು ನಿನ್ನ ತಪ್ಪು ಕಲ್ಪನೆ ದೇವ್ಯಾನಿ. ನನ್ನ ಪರ್ಸನಲ್ ಒಪಿನಿಯನ್ ಯಾವತ್ತೂ ನಾನು ಪ್ರೊಫೆಷನ್ ಜೊತೆ ಮಿಕ್ಸ್ ಮಾಡೋನಲ್ಲ. ಇದುವರೆಗೂ ಅವಳನ್ನ ಕಟ್ಕಟೆ ಕರೆಯುವಂತ ಸಂದರ್ಭ ಬಂದಿರಲಿಲ್ಲ. ಆದ್ರೆ ಈ ಸಲ ಹಾಗಲ್ಲ. ಸಾಕ್ಷಿಗಳು ಯಾರು ಪಟ್ಟಿ ಮಾಡಿಟ್ಕೊಂಡಿದ್ದೀನಿ. ಆ ಲಿಸ್ಟಲ್ಲಿ ಭೂಮಿ ಕೂಡ ಇದ್ದಾಳೆ. ಅವಳನ್ನ ಕಟ್ಕಟೆ ಕರೆಸ್ತಾ ಇರೋದು. ಓ ಹೌದಾ? ಒಂದ್ ರೀತಿಯಲ್ಲಿ ಅವಳನ್ನ ಕೋರ್ಟ್ ಕರೆಸ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ ಬಾವ. ಬೇಜಾರಾಗ್ತಿದೆ. ಆದ್ರೆ ಇನ್ನೊಂದ್ ಯೋಚನೆ ಮಾಡಿ ನೋಡಿದ್ರೆ ಒಂದ್ ರೀತಿ ಒಳ್ಳೇದೇ ಬಾವ. ಯಾಕೆ ಹೇಳಿ? ಈಗ ನೀವು ಅವಳನ್ನ ಕರೆಸ್ಲಿಲ್ಲ ಅಂದ್ಕೊಳ್ಳಿ, ಜನ ನಿಮ್ ಬಗ್ಗೆ ಬೇರೆ ತರನೇ ಮಾತಾಡ್ಕೋತಾರೆ. ಬಯಾಸ್ಡ್ ಆಗಿದ್ದಾರೆ, ಪಕ್ಷಪಾತ ಮಾಡ್ತಾರೆ ಅಂತ. ಹೌದು ಅಲ್ವೋ? ಕೋರ್ಟಿಗೆ ನೀವು ಅವಳನ್ನ ಕರೆಸ್ತಿರೋದು ಒಳ್ಳೇದೇ ಬಾವ. ಭಾಗ್ಯ ಕೊಲೆಗಾರ್ತಿ ಅಂತ ನಿನ್ನ ಕೈಯಲ್ಲಿ ಪ್ರೂವ್ ಆಗ್ಬೇಕು ಶ್ರವಣ್. ಆಗ ಭೂಮಿ ಖಂಡಿತ ನಿನ್ನನ್ನು ಕ್ಷಮಿಸಲ್ಲ. ನಿನ್ನಿಂದ ದೂರಾನೇ ಇರ್ತಾಳೆ. ದೂರಾನೇ ಇರ್ಬೇಕು ಅವಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.